ನಮಸ್ಕಾರ ವೀಕ್ಷಕರೇ, ಸ್ಪೀಡ್ ಪ್ಲಸ್ ಕರ್ನಾಟಕದ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ರಕ್ಷಿತಾ. ಇತ್ತೀಚೆಗೆ ಮುಗಿದ ಕನ್ನಡ ಬಿಗ್ ಬಾಸ್ ಇರ್ಬೋದು, ಹಿಂದಿ ಬಿಗ್ ಬಾಸ್ ಇರ್ಬೋದು ಅಥವಾ ತೆಲುಗು ಬಿಗ್ ಬಾಸ್ ಇರ್ಬೋದು, ಈ 3 ಶೋಗಳು ಬೇರೆ ಬೇರೆ ಭಾಷೆಯಲ್ಲಿ ಬಂದರೂ ಸಹ ಒಂದಲ್ಲ ಒಂದು ಕಾರಣಕ್ಕೆ ಸಿಕ್ಕಾಪಟ್ಟೆ ಸೌಂಡ್ ಮಾಡಿದ್ವು. ಬಿಗ್ ಬಾಸ್ ಮುಗಿದ ಮೇಲೂ ಸಹ ಕಂಟೆಸ್ಟೆಂಟ್ಸ್ಗಳ ಕ್ರೇಜ್ ಜಾಸ್ತಿ ಆಗಿದೆ. ಆದರೆ ಕ್ರೇಜ್ಗೂ ಕಾಂಟ್ರವರ್ಸಿಗೂ ತುಂಬ ಡಿಫ್ರೆನ್ಸ್ ಇದೆ. ಇವಾಗ ಯಾರು ಕಾಂಟ್ರವರ್ಸಿ ಮಾಡ್ಕೊಂಡ್ರಪ್ಪ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಹೇಳ್ತೀನಿ ಕೇಳಿ. ಬಿಗ್ ಬಾಸ್ ಸೀಸನ್ 10 ಕನ್ನಡ ಶುರುವಾದಾಗ ಸಿಕ್ಕಾಪಟ್ಟೆ ಸೌಂಡ್ ಮಾಡಿತ್ತು. ಹಾಗೇನೆ ಶುರುವಾದ ನಂತರ ಅಲ್ಲಿನ ಸ್ಪರ್ಧಿಗಳು ಸಹ ಬೇರೆ ಬೇರೆ ಕಾಂಟ್ರವರ್ಸಿಗಳಿಂದ ಸುದ್ದಿ ಆದರು. ಹಾಗೇನೆ ಇದಕ್ಕೆ ತೆಲುಗು ಬಿಗ್ ಬಾಸ್ ಏನು ಹೊರತಾಗಿಲ್ಲ. ತೆಲುಗು ಬಿಗ್ ಬಾಸ್ ಸೀಸನ್ 7 ವಿನ್ನರ್ ಕಂಟೆಸ್ಟೆಂಟ್ ಪಲ್ಲವಿ ಪ್ರಶಾಂತ್ ಕೂಡ ಬಿಗ್ ಬಾಸ್ ಇಂದ ಹೊರಗೆ ಬರ್ತಿದ್ದಂಗೆ ಜೈಲಿಗೆ ಹೋದ್ರು. ಈಗ ತೆಲುಗು ಬಿಗ್ ಬಾಸ್ನ ಮಾಜಿ ಸ್ಪರ್ಧಿ ಅಂದ್ರೆ ಸೀಸನ್ 5 ಕಂಟೆಸ್ಟೆಂಟ್ ಷಣ್ಮುಖ ಜಸ್ವಂತ್ ಮತ್ತೆ ಅವನ ಸಹೋದರ ಸಂಪತ್ ವಿನಯ್ ಗಾಂಜಾ ಕೇಸ್ನಲ್ಲಿ ಅರೆಸ್ಟ್ ಆಗಿದ್ದಾರೆ. ಅಷ್ಟಕ್ಕೂ ಈ ಷಣ್ಮುಖ ಜಸ್ವಂತ್ ಯಾರು, ಅವನ ಬ್ಯಾಕ್ಗ್ರೌಂಡ್ ಏನು ಅಂತ ನೋಡೋದಾದ್ರೆ, ಷಣ್ಮುಖ ಜಸ್ವಂತ್ ಒಬ್ಬ ಯೂಟ್ಯೂಬರ್. ಇನ್ಸ್ಟಾಗ್ರಾಮ್ ರೀಲ್ಸ್, ಯೂಟ್ಯೂಬ್ ವಿಡಿಯೋಸ್ಗಳಿಂದ ಸಿಕ್ಕಾಪಟ್ಟೆ ಫೇಮಸ್ ಆಗಿದ್ದ. ಯೂಟ್ಯೂಬ್ನಲ್ಲಿ ಇವನಿಗೆ 5 ಮಿಲಿಯನ್ ಫಾಲೋವರ್ಸ್ ಇದ್ದಾರೆ. ಇದೇ ರೀಸನ್ ಇಂದ ಬಿಗ್ ಬಾಸ್ ಸೀಸನ್ 5ಗೆ ಹೋಗೋ ಅವಕಾಶನೂ ಸಿಕ್ಕಿತ್ತು. ಬಿಗ್ ಬಾಸ್ಗೆ ಹೋಗಿ ಬಂದ್ಮೇಲಂತೂ ಅವನ ಜನಪ್ರಿಯತೆ ಇನ್ನೂ ಜಾಸ್ತಿ ಆಗಿತ್ತು. ಇನ್ನು ಬಿಗ್ ಬಾಸ್ ಇಂದ ಹೊರಗಡೆ ಬಂದ್ಮೇಲೆ ನೇಮ್ ಫೇಮ್ ಬಂದಿರುತ್ತೆ. ಆಮೇಲೆ ಕೇಳ್ಬೇಕಾ, ಲೈಫ್ ಸ್ಟೈಲ್ ಚೇಂಜ್ ಆಗಿರುತ್ತೆ. ಸ್ವಲ್ಪ ದುಡ್ಡು ಕೈನಲ್ಲಿ ಓಡಾಡೋಕೆ ಶುರು ಆದಮೇಲೆ ಚಟಗಳು ಸಹ ಆಟೋಮ್ಯಾಟಿಕ್ ಆಗಿ ಜಾಸ್ತಿ ಆಗಿರುತ್ತೆ. ರಿಯಾಲಿಟಿ ಶೋ ಇಂದ ಬಂದಮೇಲೆ ಸ್ಟೂಡೆಂಟ್, ಸೂರ್ಯ, ಸಾಫ್ಟ್ವೇರ್ ಡೆವಲಪರ್, ವರ್ಲ್ಡ್ ಫೇಮಸ್ ಹಸ್ಬೆಂಡ್, ಏಜೆಂಟ್ ಆನಂದ್ ಸಂತೋಷ್ ಅಂತ ವೆಬ್ ಸೀರೀಸ್ಗಳನ್ನು ಮಾಡಿಕೊಂಡು ಹೇಗೋ ಮಿಲಿಯನ್ ಗಟ್ಟಲೆ ವ್ಯೂಸ್ ತಗೊಂಡು ತಾನಾಯ್ತು, ತನ್ನ ಕೆಲಸ ಆಯಿತು ಅಂತ ಇರೋದು ಬಿಟ್ಟು ಗಾಂಜಾ ನಶೆ ಅಂತ ಹೋಗಿ ಈಗ ಪೊಲೀಸ್ನವರ ಕೈಲಿ ಸಿಕ್ಕಿಬಿದ್ದಿದ್ದಾನೆ. ಷಣ್ಮುಖ ಜಸ್ವಂತ್ಗೆ ಇತ್ತೀಚೆಗಂತೂ ಸೋಷಿಯಲ್ ಮೀಡಿಯಾದಲ್ಲಿ ಫಾಲೋವರ್ಸ್ಗಳು ಜಾಸ್ತಿ ಆದ್ಮೇಲಂತೂ ಅವನ ತಿಂಗಳ ಸಂಪಾದನೆಯೇ 10 ಲಕ್ಷಕ್ಕಿಂತ ಜಾಸ್ತಿ ಇತ್ತು. ಇದೇ ಸಮಯದಲ್ಲಿ ತಮ್ಮನ್ನ ಮದುವೆ ಮಾಡಬೇಕು ಅಂತ ಷಣ್ಮುಖ ಮನೆಯಲ್ಲಿ ನಿರ್ಧಾರ ಮಾಡ್ತಾರೆ. ಷಣ್ಮುಖ ತಮ್ಮ ಸಂಪತ್ಗೂ ಮೌನಿಕಾ ಅನ್ನೋ ವೈಜಾಗ್ನ ಹುಡುಗಿಗೂ ಮನೆಯವರು ಎಂಗೇಜ್ಮೆಂಟ್ ಮಾಡಿ ಮುಗಿಸಿದ್ರು. ಎಂಗೇಜ್ಮೆಂಟ್ ಮಾಡ್ಕೊಂಡಿದ್ದ ಹುಡುಗಿ ಡಾಕ್ಟರ್ ಕೂಡ. ಮೌನಿಕಾ ತಾಯಿಗೆ ಕ್ಯಾನ್ಸರ್ ಇದ್ದ ಕಾರಣಕ್ಕೆ ಇವರಿಬ್ಬರ ಮದುವೆಯನ್ನ ಮುಂದೂಡಲಾಗಿತ್ತು. ಆದ್ರೆ ಎಂಗೇಜ್ಮೆಂಟ್ ಆದ್ಮೇಲೆ ಮದ್ವೆ ಆಗಕ್ಕೆ ಹೇಗಿದ್ರು ಇನ್ನ ಟೈಮ್ ಇದೆಯಲ್ಲ, ಹೇಗಿದ್ರು ಮದ್ವೆ ಆಗೇ ಆಗ್ತೀವಿ ಅನ್ನೋ ಗ್ಯಾರಂಟಿಯಿಂದ ಸಂಪತ್ ಆಕೆಯನ್ನ ನಂಬಿಸ್ತಾನೆ. ಇತ್ತೀಚೆಗೆ ಅವರ ಮದುವೆ ಕೂಡ ನಿಶ್ಚಯ ಆಗಿತ್ತು. ಆದ್ರೆ ಸಂಪತ್ ಆ ಹುಡುಗಿನ ತನ್ನ ಆಸೆಗೆ ಬಳಸ್ಕೊಂಡು ನಂಬಿಸಿ ಮೋಸ ಮಾಡ್ತಾನೆ. ಮೌನಿಕಾ ಜೊತೆ ಮದುವೆಗೆ ಒಪ್ಪದ ಸಂಪತ್ ಬೇರೊಂದು ಹುಡುಗಿಯನ್ನ ಮದುವೆ ಆಗ್ತಾನೆ. ಸಂಪತ್ ಮಾಡಿದ ಮೋಸಕ್ಕೆ ಮೌನಿಕಾ ಹೈದರಾಬಾದ್ ಪೊಲೀಸ್ ಠಾಣೆಯಲ್ಲಿ ನನಗೆ ಮೋಸ ಆಗಿದೆ, ಸೆಕ್ಷುವಲ್ ಅಬ್ಯೂಸ್ ಆಗಿದೆ ಅಂತ ಕಂಪ್ಲೇಂಟ್ ಮಾಡಿದ್ರು. ಈ ಕೇಸ್ನ ವಿಚಾರಣೆಗಾಗಿನೇ ಪೊಲೀಸರು ಸಂಪತ್ ಅವರ ಅಪಾರ್ಟ್ಮೆಂಟ್ಗೆ ಹೋಗಿದ್ರು. ಆದರೆ ಷಣ್ಮುಖನ ತಮ್ಮ ಸಂಪತ್ಗೆ ಈ ವಿಷಯ ಮೊದಲೇ ಗೊತ್ತಾಗಿ ಅಲ್ಲಿಂದ ಎಸ್ಕೇಪ್ ಆಗಿದ್ದ. ಆದರೆ ಷಣ್ಮುಖ ಮಾತ್ರ ತನ್ನ ಫ್ಲ್ಯಾಟ್ನಲ್ಲಿ ಗಾಂಜಾ ಹೊಡಿತಾ ಮೈ ಮರೆತು ಕೂತಿದ್ದ. ಇದ್ದಕ್ಕಿದ್ದ ಹಾಗೆ ಮನೆಗೆ ಎಂಟ್ರಿ ಕೊಟ್ಟ ಪೊಲೀಸ್ನವರು ಮನೆಯೆಲ್ಲ ಹುಡುಕಿದಾಗ ಮನೆಯಲ್ಲಿ ಗಾಂಜಾ ಸಿಕ್ಕಿದೆ. ಹಾಗೆ ಅಲ್ಲೇ ಗಾಂಜಾ ಮತ್ತಲ್ಲಿ ಮೈ ಮರೆತಿದ್ದ ಷಣ್ಮುಖನ ಅರೆಸ್ಟ್ ಮಾಡ್ತಾರೆ. ಇದಾದ ನಂತರ ಷಣ್ಮುಖನ ತಮ್ಮ ಸಂಪತ್ನನ್ನ ಸಹ ಹುಡುಕಿ ಅರೆಸ್ಟ್ ಮಾಡಿದ್ದಾರೆ. ಏನೇ ಆಗ್ಲಿ, ನೇಮು ಫೇಮು ಅಂತ ಬಂದ್ಮೇಲೆ ಲೈಫ್ನ ಸೆಟಲ್ ಮಾಡಿಕೊಂಡು ಒಳ್ಳೆ ಜೀವನ ನಡೆಸೋದು ಬಿಟ್ಟು ಬೇಡದೆ ಇರೋ ಶೋಕಿ ಮಾಡಿಕೊಂಡು ಇದ್ರೆ ಅಂಥವ್ರಿಗೆ ಇಂಥದ್ದೇ ಆಗೋದು. ಇದಾಗಿತ್ತು ಇವತ್ತಿನ ಸ್ಪೆಷಲ್. ನೋಡ್ತಾ ಇರಿ ಸ್ಪೀಡ್ ಪ್ಲಸ್ ಕರ್ನಾಟಕ. ಇದು ನಿಮ್ಮಿಂದ ನಿಮಗಾಗಿ ನಿಮಗೋಸ್ಕರ. ಸ್ಪೀಡ್ ಪ್ಲಸ್ ಕರ್ನಾಟಕ.